వెల్కమ్. ಚೆನ್ನಾಗಿದೆ. ಏನು ತಿಂದ್ರಿ ರಾತ್ರಿ? ದೋಸೆನಾ? ಚೆನ್ನಾಗಿದೆಮ್ಮ. ಧೈರ್ಯ ತಗೋಬೇಕಮ್ಮ. ಫುಡ್ ತಿಂದಿರೋದಲ್ವಾ? ಅಲ್ಲಿ ಹೋಗಿ ಫುಡ್ಡು ಒಬ್ಬರು ಇಬ್ಬರು ಮಕ್ಕಳ ಎಲ್ಲ ಐ ಕ್ಲಾಸ್ ಬಂದಿಲ್ಲ. ಬೇರೆ ಹಾಸ್ಪಿಟಲ್ ಮಲ್ಕಮ್ಮ. ಏನು ಹೆಂಗಿದೆಯಮ್ಮ? ಚೆನ್ನಾಗಿದೆ. ಏನು ತಿಂದ್ರಿ ರಾತ್ರಿ? ದೋಸೆನಾ? ತಿನ್ನುವಾಗ ಏನಾದ್ರು ಟೇಸ್ಟ್ ಏನಾದ್ರು ಡಿಫ್ರೆಂಟ್ ಆಗಿರೋ ಕೆಟ್ಟಿರುವ ಐಟಮ್ಸ್ ಏನಾದ್ರು ಇರ್ಬೋದು ಸರ್. ಮೋಸ್ಟ್ಲಿ ದೋಸೆನಲ್ಲಿ ಏನಾಗಲ್ಲ. ದೋಸೆ ಬಿಸಿ ಬಿಸಿ ಕೊಡ್ತಾರೆ. ಚಟ್ನಿ ಮತ್ತೆ ಸಾಂಬಾರು ಚಟ್ನಿ ಇಲ್ಲ ಪಲ್ಯ. ಹಸಿನೇ ಇಲ್ಲ. ಅವಾಗ ಬ್ಲಡ್ ಇದು ಬರ್ತದೆ. ಮೋಷನ್ ಆಗಲ್ಲ. ಅದಕ್ಕಷ್ಟು ರೂಲ್ಸ್ ಅಂತ ಹೇಳ್ತೀವಿ ಸರ್. ಎರಡು ಮಕ್ಕಳು ನಾವು ಮೋಷನ್ ಟೆಸ್ಟ್ ಎಲ್ಲ ತೊಗೊಂಡಿದ್ವಿ ಸರ್. ಕಲ್ಚರ್ ಕಳಿಸ್ತೀವಿ. ಟೆಸ್ಟ್ ಎಲ್ಲ ರಿಪೋರ್ಟ್ ಈಗಮ್ಮ ಇವಾಗ ಆರಾಮಾಗಿದೆಯಾ? ಸ್ವಲ್ಪ ಫುಡ್ ಇನ್ಫೆಕ್ಷನ್ ಆಗಿರುತ್ತೆ. ಏನು ಭಯ ಪಡ್ಬೇಡಿ. ಎಲ್ಲ ಭಯ ಪಡೋಲ್ಲ. ನೋಡಿ ಸಂಜೆ ಕಳಿಸ್ತಾರೆ. ಸಂಜೆ ಇದಕ್ಕೂ ಸಾಕಿದ್ರಾ? ಸುಸ್ತೇನಿಲ್ಲ ಅಲ್ಲ? ಸ್ವಲ್ಪ ಇದೆಯಾ? ಜ್ವರ ಏನು ಬಂದಿಲ್ಲ? ಜ್ವರ ಬಂದಿಲ್ಲ ಅಂದ್ರೆ ಸರ್. ಯಾವಾಗ ಬಂದಿತ್ತು? ಮಧ್ಯಾಹ್ನ. ಆಮೇಲೆ ಇಲ್ಲ ಅಲ್ಲ? ಯಾವಾಗ ಬರೋದು? ನನಗೆ ಗೊತ್ತಿಲ್ಲ. ನಮ್ಮ ಹತ್ರ ನಮ್ಮೇಲೆ ಆಗಿತ್ತು ಅಮ್ಮ. ಮೊನ್ನೆ ನಮ್ಮೇಲೆ ಆಗಿದೆ. ಮುಂದೆ ಮೊನ್ನೆ ಆರಾಮಾಗಿರೋ ಮೇಲೆ ತೊಂದರೆ ಏನಿಲ್ಲ. ಆಗುತ್ತೆ. ನೋಡ್ಕೊಳ್ತಾರೆ. ಏನು ಸಮಸ್ಯೆ ಇಲ್ಲ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಿಂತ ಬೇರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗೋದಿಲ್ಲ. ಇಲ್ಲಿರೋ ಮೆಡಿಸಿನ್ಸ್ ಬೇರೆ ಹಾಸ್ಪಿಟಲ್ ಎಲ್ಲೂ ಸಿಗೋದಿಲ್ಲ. ಎಷ್ಟಾದರೂ ಇಲ್ಲಿ ಫ್ರೀ ಮಾಡ್ತಾರೆ. ಏನು ಭಯ ಪಡ್ಕೊಂಡು ಎಲ್ಲ ಚೆನ್ನಾಗಾಗುತ್ತೆ. ಬೆಳಗ್ಗೆಯಿಂದ ನಾವು ಮಾತಾಡ್ತಾನೆ ಇದೀವಿ, ನೋಡ್ತಾ ಇದ್ದೀವಿ. ನಾನೆಲ್ಲೋ ಎಲೆಕ್ಷನ್ಗೆ ಹೋಗಿದ್ದೆ, ಅದರಿಂದ ಆರಾಮಾಗಿ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಇನ್ನು ಇವತ್ತು ನಾಳೆ ರೆಸ್ಟ್ ಮಾಡಿ ಆರಾಮಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ನೀವು ನೋಡ್ಕೊಂಡು ಏನಿಲ್ಲ. ನಾವು ಡಾಕ್ಟರ್ಸ್ ಎಲ್ಲ ನೋಡಿ BS ಅವರು ಇಲ್ಲೇ ಇದ್ದಾರೆ. ಸರ್ಜನ್ ಎಲ್ಲ ನೋಡ್ಕೊಳ್ತಾರೆ. ತೊಂದರೆ ಇಲ್ಲ. ಎಲ್ಲೇ ಆದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲೇ ಬೆಸ್ಟು. ಗೌರ್ಮೆಂಟ್ ಹಾಸ್ಪಿಟ್ಲೇ ಬೆಸ್ಟು. ಏನೇ ಆದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೆಸ್ಟು. ಜನಗಳಿಗೆ ಗೊತ್ತಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೆಸ್ಟು. ನಮ್ಮ ಡಾಕ್ಟರ್ಸ್ ಎಲ್ಲ ಇಲ್ಲೆಲ್ಲ ಇರೋರೆಲ್ಲ ಬಂದು ಸೀನಿಯರ್ಸ್ ಅಂದ್ರೆ ಅನುಭವಸ್ಥರು ಟ್ರೈನಿಂಗ್ ಇರೋರೆಲ್ಲ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ತಾರೆ. ಏನಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಇಂದ ಅಲಂಕಾರ ಅದು ಇದು ನೋಡ್ಬಿಟ್ಟು ಏನೋ ಅದೆಲ್ಲ ನೋಡಿ ಏನೋ ಇದೆ ಅನ್ಕೊಳ್ತಾರೆ. ಇಲ್ಲಿ ಜನ ಬಂದ್ಬಿಟ್ಟು ಒಂದು ದಿವಸಕ್ಕೆ 1500 ಜನ ಬರ್ತಾರೆ. ಬರಲ್ವ ಸರ್? 1500 ಇವತ್ತೆಲ್ಲ ಸರ್ ನಮ್ಮ ಹಾಸ್ಪಿಟಲ್ ಒಂದು ಬೆಡ್ ಖಾಲಿ ಇರಲಿಲ್ಲ. ಈ ಮಕ್ಕಳಿಗೋಸ್ಕರ 2 ವಾರ್ಡ್ ಹೊಸದಾಗಿ ಓಪನ್ ಮಾಡಿದ್ರು. ಅದು ರಿನೋವೇಷನ್ ಅಂತ ಕ್ಲೋಸ್ ಆಗಿತ್ತು. ರಿನೋವೇಷನ್ ಕಂಪ್ಲೀಟ್ ಆಗಿತ್ತು. ಇನ್ನೊಂದು ರಿನೋವೇಷನ್ ತಗೋಬೇಕು ಅಂತ ಇದು ಮಾಡಿದ್ವಿ. ಅದನ್ನು ಕೂಡ ಓಪನ್ ಮಾಡಿಸಿ ಎಲ್ಲ ಪ್ರೊಫೆಷನ್ ಹಾಕ್ಬಿಟ್ಟು ಕಂಪ್ಲೀಟ್ ಎಲ್ಲ ಮಕ್ಕಳಿಗೂ ಟ್ರೀಟ್ಮೆಂಟ್. ಆರಾಮಾಗಿ ರೆಸ್ಟ್ ಮಾಡಮ್ಮ. ಎಷ್ಟು ಇಬ್ಬರೇ ಇದ್ದಾರಾ? ಆ ಕಡೆ ಬಾಡಿ ಮುಟ್ಟಿದ್ವಾ? గట్లున్నారా మోషన్ అయిందా మళ్ళీ? అవుతుంది సార్. ఎన్ని మాట్లాడింది? మార్నింగ్ నుంచి మార్నింగ్ కాదు, ఈవినింగ్ 3 times. తక్కువైంది కదా? ఈజ్ బెటర్ సార్. యాక్చువల్లీ మార్నింగ్ ఫుల్ ఫీవర్, ಫುಲ್ ನಡುತ್ತಾ ಇದೆ. ರೌಸಿ ಎಲ್ಲ ಇದೆ. ನಾನೇ ನಿಂತ್ಕೊಂಡೆಲ್ಲ ಇದು ಮಾಡಿ ಶ್ರೀರಾಮ್ ಸರ್. నీ పేరబ్బా? వంశీ. ఫ్రెండ్ తెలుగురేనా? మీరు టీచరేనా? అనంతపురం. బాగుంది కదా ఇప్పుడు? చూసుకోండి. మా గవర్నమెంట్ హాస్పిటల్ చాలా బాగా చూస్తారు. ఫేమస్ మాది గవర్నమెంట్ హాస్పిటల్. బెంగళూరు మణిపాల్ హాస్పిటల్ ఇంకా ఇక్కడ స్కానింగ్కి వస్తారు. మణిపాల్ హాస్పిటల్ ఇంకా ఇక్కడ స్కానింగ్కి వస్తారంటే లెక్కేసుకోండి మా హాస్పిటల్ ఎట్లుంటుంది. అట్లా బాగా హుషారుగా చూసుకుంటా. ఏమైనా ఉంటే టక్కున మీరు నర్సెస్కి డాక్టర్స్ ఉంటారు, బాగా చూసుకుంటారు. ఏం సమస్య లేదు.
ನಂದು DDP ಮಾತಾಡಿ ಸ್ಕೂಲ್ ಮೇಲೆ PU ಸರ್ PU ಅದೇ ಅಸೆಂಬ್ಲಿ ಬೇರೆ ನಡೀತಾ ಇತ್ತು ಬೆಳಿಗ್ಗೆ ಫೋನ್ ಮಾಡಿ ನಾನಿದ್ದೆ ಫೋನ್ ಮಾಡಿದಾಗ ಎಲ್ಲ ಇತ್ತು ಅಲ್ಲಿಂದ ಏನಾದ್ರು ಕೇಳಿದಾಗ ನಾವು ಅವ್ರಿಗೆ ಆನ್ಸರ್ ಮಾಡ್ಬೇಕಾ ಹೌದು ಸರ್ ಆರಾಮ ಇದು ಮಾಡಿದ್ವಿ ಸರ್ ಈ ಮಕ್ಳು ಹಿಂಗಾಗಿದ್ದಕ್ಕೆ ಎಮರ್ಜೆನ್ಸಿ ಇಷ್ಟು ಬೆಡ್ ರೆಡಿ ಮಾಡ್ತಿದ್ವಿ ರಿನೋವೇಷನ್ಗಿಂತ ಓಪನ್ ಮಾಡ್ತಿದ್ವಿ ಎಲ್ಲ ಕ್ಲೀನ್ ಮಾಡಿ ಹೆಂಗಿದ್ಯಪ್ಪ ಚೆನ್ನಾಗಿದ್ಯಾ ಧೈರ್ಯವಾಗಿರೋ ಏನಾಗಲ್ಲ ತಿಂತಿದ್ಯಾ ಧೈರ್ಯವಾಗಿರೋ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಯಾವ್ರಮ್ಮ ನೀವು ಸ್ವಲ್ಪ ಆರಾಮಾಗಿರು ಏನಿಲ್ಲ ಧೈರ್ಯ ಮಾಡ್ಕೋಬೇಕು ಮೇನ್ ಡಾಕ್ಟರ್ಸ್ ಎಲ್ಲ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ನೋಡೋರೆಲ್ಲ ನಮ್ಮ SNR ಗೌರ್ಮೆಂಟ್ ಹಾಸ್ಪಿಟಲ್ ನೋಡೋದು ಸ್ವಲ್ಪ ಚೆನ್ನಾಗಿರಲ್ಲ ಅಷ್ಟೇ ಮೆಡಿಸಿನ್ ಎಲ್ಲ ಸ್ಟ್ರಾಂಗ್ ಗೌರ್ಮೆಂಟ್ ಹಾಸ್ಪಿಟಲ್ ಟಾಪ್ ಗೌರ್ಮೆಂಟ್ ಹಾಸ್ಪಿಟಲ್ ನೀನು ಹುಡುಗರು ಕೊಟ್ಟೆನಾ ಹಾಂ ತೆಲುಗಾ ಆರಾಮಾಗಿ ಅಷ್ಟು ಏನಿಲ್ಲ ಆರಾಮಾಗಿರೋ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನೀವು ಊಟ ಮಾಡುವಾಗ ಏನು ಡೌಟ್ ಬಂದಿಲ್ವಾ ಚೆನ್ನಾಗಿದೆ ಅಂತ ಚೆನ್ನಾಗಿ ಇರ್ಲಿ ದೇವ್ರಿದ್ದಾರೆ ಧೈರ್ಯವಾಗಿರಪ್ಪ ಮೇನ್ ಮುಖ್ಯ ಧೈರ್ಯ ತಗೋಬೇಕು ಆರಾಮಾಗಿ ಡಾಕ್ಟರ್ಸ್ ಎಲ್ಲ ಇರ್ತಾರೆ ನೈಟ್ ನೋಡ್ಕೊಳ್ತಾರೆ ಏನಿಲ್ಲ ಓಕೆನಾ ಏನಾದ್ರು ಇದ್ರೆ ಡಾಕ್ಟರ್ಸ್ ಕೇಳಬೇಕು ನೈಟ್ ಆರಾಮ ಇರೋದಿಲ್ಲ ನೀವು ಇರ್ತೀರಾ ಪರ್ಸನಲ್ ಆಗಿ ತಗೊಳ್ಳಿ ಇಲ್ಲೇ ಇದೀನಿ ಎಲ್ಲೂ ಹೋಗ್ಬೇಡಿ ಯಾಕಂದ್ರೆ ಊಟದಲ್ವಾ ವಾರ್ಡ್ಗೆಲ್ಲ ಒಬ್ಬೊಬ್ಬರು ಹಾಕಿದ್ದೀವಿ ಸರ್ ನೈಟ್ ನೋಡ್ಕೊತಾರೆ ಇವ್ರೆ ನಮಗೂ ಏನಮ್ಮ ಹೆಂಗಿದೆಯಮ್ಮ ಚೆನ್ನಾಗಿದೆಯಮ್ಮ ಧೈರ್ಯ ತಗೋಬೇಕಮ್ಮ ಫುಡ್ ತಿಂದಿರೋದಲ್ವಾ ಜ್ವರ ಇದೆಯಾ ಇವಾಗಲೂ ಇದೆಯಾ ಜ್ವರ ಜ್ವರ ಇದೆ ಜ್ವರ ಇದೆ ಸರ್ ಪ್ಯಾರಾಸಿಟಮಾಲ್ ಕೊಟ್ಟಿದೆ ಇನ್ಫೆಕ್ಷನ್ ಹೋಯ್ತಾ ಹೋಗಿದೆ ಇಟ್ ಟೇಕ್ಸ್ ಅರೌಂಡ್ 45 to 50 minutes. ಸರ್ ಇವರು ಡಾಕ್ಟರ್ ಕಮಲಾಕರ್ ಸರ್ ಇವರು ಪೀಡಿಯಾಟ್ರಿಷಿಯನ್ ಹಾಂ ಹಾಂ ಇನ್ನೊಂದು 1 hour ಕಮ್ಮಿ ಆಗುತ್ತೆ ಜ್ವರ 1 hour ಕಮ್ಮಿ ಆಗುತ್ತಮ್ಮ ಹೋಗ್ತಾ ಇದೆ ಸರ್ ಇನ್ಫೆಕ್ಷನ್ ಹೋಗ್ತಾ ಇದೆ ಒಂದು 15 ನಿಮಿಷ ಕಮ್ಮಿ ಒಂದು 15 ನಿಮಿಷ ಹಾಫ್ ಅನ್ ಅವರು ಜ್ವರ ಕಮ್ಮಿ ಆಗುತ್ತೆ ಚೆನ್ನಾಗಿ ನೋಡ್ಕೊಡ್ತಾರೆ ಗೊತ್ತಾಯ್ತಾ ಏನು ತಿನ್ಬೇಡ ಯಾರೋ ತಿನ್ಬೇಡ ಖಾರ ತಿನ್ಬೇಡ ಏನು ಸ್ಪೈಸಸ್ ಏನು ತಿನ್ನಬಾರ್ದು ಅಂತದೇ ಆರಾಮಾಗಿ ಹುಷಾರಮ್ಮ ಹುಷಾರಾಗಿ ನೋಡ್ಕೊಂಡು ಡಾಕ್ಟರ್ಸ್ ಎಲ್ಲ ನೋಡ್ಕೊಳ್ತಾರೆ ನೈಟು ಯಾರು ನೀವು ಇರ್ತೀರಾ ನೈಟ್ ಇರ್ತೀರಲ್ಲ ಅಲ್ಲ ನಂಗೆ ಹಿಂಗೆ ಹಾಕಿರ್ತಾರೆ ಅಲ್ಲ ಇದು ಮೇಲ್ಗಡೆ ಕೆಳಗಡೆ ಪರ್ಸನಲ್ ಆಗಿ ಇಲ್ಲೇ ಇದೆ ಪರ್ಸನಲ್ ಆಗಿ ನೋಡ್ಕೊಳ್ಳಿ ಯಾಕಂದ್ರೆ ಚಿಕ್ಕ ಮಕ್ಳಲ್ವಾ ಅದರಿಂದ ಪರ್ಸನಲ್ ಆಗಿ ನೋಡ್ಕೊಳ್ಳಿ ನರ್ಸಸ್ ಯಾರು ಇರ್ತೀರಮ್ಮ ನೀವೇನು ಸ್ವಲ್ಪ ಅವಾಗ ಹೋಗೋದು ಇವ್ರಿಗೆ ಹಾಫ್ ಅನ್ ಅವರು ನಿಮಗೆ ಹೊರಗಡೆ ನಿಂತಿರಲ್ಲ ಸ್ವಲ್ಪ ಅವಾಗ ಎಲ್ಲ ಪೇಷಂಟು ಸೀರಿಯಸ್ ಇರ್ತಾರೆ ಸೊ ಎಲ್ಲ ಪೇಷಂಟು ಮಾನಿಟರ್ ಮಾಡ್ತಾರೆ ಸರ್ ಕಂಟಿನ್ಯೂಸ್ ಎಲ್ಲ ಈ ಥರ ಮಾನಿಟರ್ ಇರ್ತಾರೆ ಅವ್ರು ಹಾಕಿರ್ತಾರೆ ಏನೋ ಡೇಂಜರ್ಸ್ ಇದ್ದರೆ ಇದ್ದಾರೆ ಇವ್ರು ಕನೆಕ್ಟ್ ಮಾಡಿಲ್ಲ ಸರ್ ಇಲ್ಲ ವಾಶ್ರೂಮ್ ಹೋಗಿಲ್ಲ ವಾಶ್ರೂಮ್ ಹೋಗಿ ಚಿಲ್ಸ್ ಅನ್ನು PCT ಕೊಟ್ಟಿದ್ದೀವಿ ಓಕೆ ಐಟಮ್ಸ್ ಸ್ಯಾಚುರೇಷನ್ 100 ಇದೆ ಸರ್ ಆಕ್ಸಿಜನ್ ಸ್ಯಾಚುರೇಷನ್ ಅದು ಬೇರೆ 75 ಪಲ್ಸು ಸರ್ ಜಾಸ್ತಿ 70 to 80 ಸರ್ ಹಾಂ ನಾರ್ಮಲ್ ಇದೆ ಬಿಡಮ್ಮ ಏನಿಲ್ಲ ಆರಾಮಾಗಿದೆ ಆರಾಮಿದೆ ಅದು ಅಮ್ಮ ನಾರ್ಮಲ್ ಇದೆ ನಾರ್ಮಲ್ ಕರೆಕ್ಟಾಗಿ ನಿಮ್ದವ್ರಮ್ಮ ಅವನಲ್ಲಿ ಹಾಂ ನಮ್ಮ MLA ಸಾಹೇಬರು ಕೋಲಾರ MLA ಸಾಹೇಬರು ಪುತ್ತೂರು ಮಂಜುನಾಥ್ ಹುಷಾರಾಗಿ ನೋಡ್ಕೊಳ್ಳಿ ಏನಿಲ್ಲ ನಮ್ಮ SNR ಹಾಸ್ಪಿಟಲ್ ತುಂಬ ಚೆನ್ನಾಗಿ ನೋಡ್ತಾರೆ ಬೆಂಗಳೂರು ಮಣಿಪಾಲ್ ಹಾಸ್ಪಿಟ್ಲಿಂದ ಸ್ಕ್ಯಾನಿಂಗ್ಗೆ ಇಲ್ಲಿ ಬರ್ತಾರೆ ನಮ್ಮ ಹಾಸ್ಪಿಟ್ಲ್ ಅಷ್ಟು ಚೆನ್ನಾಗಿ ನೋಡ್ತಾರೆ ಇಲ್ಲಿ ನಮ್ಮ ಡಾಕ್ಟರ್ಸು ಎಲ್ಲ ತುಂಬ ಫೆಸಿಲಿಟೀಸ್ ಚೆನ್ನಾಗಿದೆ ನಮ್ಮಲ್ಲಿ ಅದರಿಂದ ಏನಿಲ್ಲ ಆರಾಮಾಗಿ ನೋಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿದೆ ಕರೆಕ್ಟಾಗಿದೆ ಈ ಕೊರೋನಾ ಟೈಮಲ್ಲಿ ಇದ್ವಲ್ಲ ಸರ್ ಎಲ್ಲರೂ ನೋಡಕ್ ಹೋಗ್ತಾ ಇದ್ವಲ್ಲ ಅವಾಗ ನೋಡ್ತಾ ಇದ್ದಿದ್ವಿ ನೋಡ್ಕೊಂಡು ಇಷ್ಟಿದೆ ಅವಾಗ ನೋಡ್ತಾ ಇದ್ದಿದ್ದು ಅವಾಗ ಇದೆಲ್ಲ ಐಡಿಯಾ ಇಷ್ಟಿರ್ಬೇಕು ಇಷ್ಟಿರಬಾರ್ದು ಅನ್ನೋದು ಆವಾಗ ಐಡಿಯಾ ಇದೆಲ್ಲ ಕೊರೋನಾ ಟೈಮಲ್ಲಿ ಹುಷಾರಪ್ಪ ಕೂತ್ಕೊಳ್ಳಿ ನೋಡ್ಕೊಳ್ಳಿ ಏನಾದರೂ ಇದ್ರೆ ನರ್ಸಸ್ ಇರ್ತಾರೆ ಅವ್ರ ಮೇಲೆ ನಮ್ಮ ಹಾಸ್ಪಿಟಲ್ ತುಂಬ ಚೆನ್ನಾಗಿ